ಟಿ20 ವಿಶ್ವಕಪ್ ವಿಚಾರದಲ್ಲಿ ಪಾಕಿಸ್ತಾನ ಯೂ ಟರ್ನ್ ಹೊಡೆದಿದೆ. ಪಾಕ್ ನಾಟಕಕ್ಕೆ ಅಂತೂ ಇಂತೂ ಬ್ರೇಕ್ ಬಿದ್ದಿದೆ. ಭಾರತ ವಿರುದ್ಧ ಪಂದ್ಯ ಆಡೋದಕ್ಕೆ ಪಿಸಿಬಿ ಒಪ್ಪಿಗೆ ಸೂಚಿಸಿದೆ. ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಶಹಬಾಜ್ ಸರ್ಕಾರ ಅಸ್ತು ಅಂತ ಹೇಳಿದೆ. ಐಸಿಸಿ ಟಿ20 ವಿಶ್ವಕಪ್ ಬಹುದೊಡ್ಡ ಗೊಂದಲ ಏನಿತ್ತು, ಪಾಕಿಸ್ತಾನ ಆಟ ಆಡುತ್ತೋ ಇಲ್ವೋ ಅಂತ, ಅದು ನಿವಾರಣೆ ಆಗಿದೆ. ಇಷ್ಟಕ್ಕೂ ಭಾರತ ಏನು ಬಹಳ ತಲೆ ಕೆಡಿಸಿಕೊಂಡಿರಲಿಲ್ಲ. ಪಾಕಿಸ್ತಾನ ಬರದೇ ಇದ್ರೆ ಮ್ಯಾಚ್ ನಡೆಯಲ್ಲ ಅಂತ ಏನಿರಲಿಲ್ಲ. ಆದರೆ ಬಿಸಿಸಿ ಜೊತೆಗಿನ ಸಭೆಯ ನಂತರ ಪಾಕಿಸ್ತಾನ ಯೂ ಟರ್ನ್ ಹೊಡೆದಿದೆ. ಭಾರತ ಪಾಕಿಸ್ತಾನ ಪಂದ್ಯ ಏನಾಗುತ್ತೆ, ಪಾಕಿಸ್ತಾನ ಆಡುತ್ತಾ ಇಲ್ವೋ ಅಂತ ಸಾಕಷ್ಟು ಕುತೂಹಲ ಇತ್ತು. ಇದೀಗ ಪಂದ್ಯ ಆಡ್ತೀವಿ ಅಂತ ಪಾಕ್ ಆಟಗಾರರು ಮುಂದೆ ಬಂದಿದ್ದಾರೆ. ಪಾಕ್ ನಾಟಕಕ್ಕೆ ಒಂದು ರೀತಿಯಲ್ಲಿ ಬ್ರೇಕ್ ಬಿದ್ದಿದೆ. ಐಸಿಸಿ ಟಿ20 ವಿಶ್ವಕಪ್ ವಿಚಾರದಲ್ಲಿ ಪಾಕಿಸ್ತಾನ ಯೂ ಟರ್ನ್ ಹೊಡೆದಿದೆ. ಪಾಕ್ ನಾಟಕಕ್ಕೆ ಅಂತೂ ಇಂತೂ ಬ್ರೇಕ್ ಬಿದ್ದಿದೆ. ಭಾರತ ವಿರುದ್ಧ ಪಂದ್ಯ ಆಡೋದಕ್ಕೆ ಪಿಸಿಬಿ ಒಪ್ಪಿಗೆ ಸೂಚಿಸಿದೆ. ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಶಹಬಾಜ್ ಸರ್ಕಾರ ಅಸ್ತು ಅಂತ ಹೇಳಿದೆ. ಐಸಿಸಿ ಟಿ20 ವಿಶ್ವಕಪ್ ಬಹುದೊಡ್ಡ ಗೊಂದಲ ಏನಿತ್ತು, ಪಾಕಿಸ್ತಾನ ಆಟ ಆಡುತ್ತೋ ಇಲ್ವೋ ಅಂತ, ಅದು ನಿವಾರಣೆ ಆಗಿದೆ. ಇಷ್ಟಕ್ಕೂ ಭಾರತ ಏನು ಬಹಳ ತಲೆ ಕೆಡಿಸಿಕೊಂಡಿರಲಿಲ್ಲ. ಪಾಕಿಸ್ತಾನ ಬರದೇ ಇದ್ರೆ ಮ್ಯಾಚ್ ನಡೆಯಲ್ಲ ಅಂತ ಏನಿರಲಿಲ್ಲ. ಆದರೆ ಬಿಸಿಸಿ ಜೊತೆಗಿನ ಸಭೆಯ ನಂತರ ಪಾಕಿಸ್ತಾನ ಯೂ ಟರ್ನ್ ಹೊಡೆದಿದೆ. ಭಾರತ ಪಾಕಿಸ್ತಾನ ಪಂದ್ಯ ಏನಾಗುತ್ತೆ, ಪಾಕಿಸ್ತಾನ ಆಡುತ್ತಾ ಇಲ್ವೋ ಅಂತ ಸಾಕಷ್ಟು ಕುತೂಹಲ ಇತ್ತು. ಇದೀಗ ಪಂದ್ಯ ಆಡ್ತೀವಿ ಅಂತ ಪಾಕ್ ಆಟಗಾರರು ಮುಂದೆ ಬಂದಿದ್ದಾರೆ. ಪಾಕ್ ನಾಟಕಕ್ಕೆ ಒಂದು ರೀತಿಯಲ್ಲಿ ಬ್ರೇಕ್ ಬಿದ್ದಿದೆ. ಐಸಿಸಿ ಟಿ20 ವಿಶ್ವಕಪ್ ವಿಚಾರದಲ್ಲಿ ಪಾಕಿಸ್ತಾನ ಯೂ ಟರ್ನ್ ಹೊಡೆದಿದೆ. ಪಾಕ್ ನಾಟಕಕ್ಕೆ ಅಂತೂ ಇಂತೂ ಬ್ರೇಕ್ ಬಿದ್ದಿದೆ. ಭಾರತ ವಿರುದ್ಧ ಪಂದ್ಯ ಆಡೋದಕ್ಕೆ ಪಿಸಿಬಿ ಒಪ್ಪಿಗೆ ಸೂಚಿಸಿದೆ. ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಶಹಬಾಜ್ ಸರ್ಕಾರ ಅಸ್ತು ಅಂತ ಹೇಳಿದೆ. ಐಸಿಸಿ ಟಿ20 ವಿಶ್ವಕಪ್ ಬಹುದೊಡ್ಡ ಗೊಂದಲ ಏನಿತ್ತು, ಪಾಕಿಸ್ತಾನ ಆಟ ಆಡುತ್ತೋ ಇಲ್ವೋ ಅಂತ, ಅದು ನಿವಾರಣೆ ಆಗಿದೆ. ಇಷ್ಟಕ್ಕೂ ಭಾರತ ಏನು ಬಹಳ ತಲೆ ಕೆಡಿಸಿಕೊಂಡಿರಲಿಲ್ಲ. ಪಾಕಿಸ್ತಾನ ಬರದೇ ಇದ್ರೆ ಮ್ಯಾಚ್ ನಡೆಯಲ್ಲ ಅಂತ ಏನಿರಲಿಲ್ಲ. ಆದರೆ ಬಿಸಿಸಿ ಜೊತೆಗಿನ ಸಭೆಯ ನಂತರ ಪಾಕಿಸ್ತಾನ ಯೂ ಟರ್ನ್ ಹೊಡೆದಿದೆ. ಭಾರತ ಪಾಕಿಸ್ತಾನ ಪಂದ್ಯ ಏನಾಗುತ್ತೆ, ಪಾಕಿಸ್ತಾನ ಆಡುತ್ತಾ ಇಲ್ವೋ ಅಂತ ಸಾಕಷ್ಟು ಕುತೂಹಲ ಇತ್ತು. ಇದೀಗ ಪಂದ್ಯ ಆಡ್ತೀವಿ ಅಂತ ಪಾಕ್ ಆಟಗಾರರು ಮುಂದೆ ಬಂದಿದ್ದಾರೆ. ಪಾಕ್ ನಾಟಕಕ್ಕೆ ಒಂದು ರೀತಿಯಲ್ಲಿ ಬ್ರೇಕ್ ಬಿದ್ದಿದೆ. ಐಸಿಸಿ ಟಿ20 ವಿಶ್ವಕಪ್ ವಿಚಾರದಲ್ಲಿ ಪಾಕಿಸ್ತಾನ ಯೂ ಟರ್ನ್ ಹೊಡೆದಿದೆ. ಪಾಕ್ ನಾಟಕಕ್ಕೆ ಅಂತೂ ಇಂತೂ ಬ್ರೇಕ್ ಬಿದ್ದಿದೆ. ಭಾರತ ವಿರುದ್ಧ ಪಂದ್ಯ ಆಡೋದಕ್ಕೆ ಪಿಸಿಬಿ ಒಪ್ಪಿಗೆ ಸೂಚಿಸಿದೆ. ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಶಹಬಾಜ್ ಸರ್ಕಾರ ಅಸ್ತು ಅಂತ ಹೇಳಿದೆ. ಐಸಿಸಿ ಟಿ20 ವಿಶ್ವಕಪ್ ಬಹುದೊಡ್ಡ ಗೊಂದಲ ಏನಿತ್ತು, ಪಾಕಿಸ್ತಾನ ಆಟ ಆಡುತ್ತೋ ಇಲ್ವೋ ಅಂತ, ಅದು ನಿವಾರಣೆ ಆಗಿದೆ. ಇಷ್ಟಕ್ಕೂ ಭಾರತ ಏನು ಬಹಳ ತಲೆ ಕೆಡಿಸಿಕೊಂಡಿರಲಿಲ್ಲ. ಪಾಕಿಸ್ತಾನ ಬರದೇ ಇದ್ರೆ ಮ್ಯಾಚ್ ನಡೆಯಲ್ಲ ಅಂತ ಏನಿರಲಿಲ್ಲ. ಆದರೆ ಬಿಸಿಸಿ ಜೊತೆಗಿನ ಸಭೆಯ ನಂತರ ಪಾಕಿಸ್ತಾನ ಯೂ ಟರ್ನ್ ಹೊಡೆದಿದೆ. ಭಾರತ ಪಾಕಿಸ್ತಾನ ಪಂದ್ಯ ಏನಾಗುತ್ತೆ, ಪಾಕಿಸ್ತಾನ ಆಡುತ್ತಾ ಇಲ್ವೋ ಅಂತ ಸಾಕಷ್ಟು ಕುತೂಹಲ ಇತ್ತು. ಇದೀಗ ಪಂದ್ಯ ಆಡ್ತೀವಿ ಅಂತ ಪಾಕ್ ಆಟಗಾರರು ಮುಂದೆ ಬಂದಿದ್ದಾರೆ. ಪಾಕ್ ನಾಟಕಕ್ಕೆ ಒಂದು ರೀತಿಯಲ್ಲಿ ಬ್ರೇಕ್ ಬಿದ್ದಿದೆ. ಐಸಿಸಿ ಟಿ20 ವಿಶ್ವಕಪ್ ವಿಚಾರದಲ್ಲಿ ಪಾಕಿಸ್ತಾನ ಯೂ ಟರ್ನ್ ಹೊಡೆದಿದೆ. ಪಾಕ್ ನಾಟಕಕ್ಕೆ ಅಂತೂ ಇಂತೂ ಬ್ರೇಕ್ ಬಿದ್ದಿದೆ. ಭಾರತ ವಿರುದ್ಧ ಪಂದ್ಯ ಆಡೋದಕ್ಕೆ ಪಿಸಿಬಿ ಒಪ್ಪಿಗೆ ಸೂಚಿಸಿದೆ. ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಶಹಬಾಜ್ ಸರ್ಕಾರ ಅಸ್ತು ಅಂತ ಹೇಳಿದೆ. ಐಸಿಸಿ ಟಿ20 ವಿಶ್ವಕಪ್ ಬಹುದೊಡ್ಡ ಗೊಂದಲ ಏನಿತ್ತು, ಪಾಕಿಸ್ತಾನ ಆಟ ಆಡುತ್ತೋ ಇಲ್ವೋ ಅಂತ, ಅದು ನಿವಾರಣೆ ಆಗಿದೆ. ಇಷ್ಟಕ್ಕೂ ಭಾರತ ಏನು ಬಹಳ ತಲೆ ಕೆಡಿಸಿಕೊಂಡಿರಲಿಲ್ಲ. ಪಾಕಿಸ್ತಾನ ಬರದೇ ಇದ್ರೆ ಮ್ಯಾಚ್ ನಡೆಯಲ್ಲ ಅಂತ ಏನಿರಲಿಲ್ಲ. ಆದರೆ ಬಿಸಿಸಿ ಜೊತೆಗಿನ ಸಭೆಯ ನಂತರ ಪಾಕಿಸ್ತಾನ ಯೂ ಟರ್ನ್ ಹೊಡೆದಿದೆ. ಭಾರತ ಪಾಕಿಸ್ತಾನ ಪಂದ್ಯ ಏನಾಗುತ್ತೆ, ಪಾಕಿಸ್ತಾನ ಆಡುತ್ತಾ ಇಲ್ವೋ ಅಂತ ಸಾಕಷ್ಟು ಕುತೂಹಲ ಇತ್ತು. ಇದೀಗ ಪಂದ್ಯ ಆಡ್ತೀವಿ ಅಂತ ಪಾಕ್ ಆಟಗಾರರು ಮುಂದೆ ಬಂದಿದ್ದಾರೆ. ಪಾಕ್ ನಾಟಕಕ್ಕೆ ಒಂದು ರೀತಿಯಲ್ಲಿ ಬ್ರೇಕ್ ಬಿದ್ದಿದೆ.
ಐಸಿಸಿ ಟಿ20 ವಿಶ್ವಕಪ್ ವಿಚಾರದಲ್ಲಿ ಪಾಕಿಸ್ತಾನ ಯೂ ಟರ್ನ್ ಹೊಡೆದಿದೆ. ಪಾಕ್ ನಾಟಕಕ್ಕೆ ಅಂತೂ ಇಂತೂ ಬ್ರೇಕ್ ಬಿದ್ದಿದೆ. ಭಾರತ ವಿರುದ್ಧ ಪಂದ್ಯ ಆಡೋದಕ್ಕೆ ಪಿಸಿಬಿ ಒಪ್ಪಿಗೆ ಸೂಚಿಸಿದೆ. ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಶಹಬಾಜ್ ಸರ್ಕಾರ ಅಸ್ತು ಅಂತ ಹೇಳಿದೆ. ಐಸಿಸಿ ಟಿ20 ವಿಶ್ವಕಪ್ ಬಹುದೊಡ್ಡ ಗೊಂದಲ ಏನಿತ್ತು, ಪಾಕಿಸ್ತಾನ ಆಟ ಆಡುತ್ತೋ ಇಲ್ವೋ ಅಂತ, ಅದು ನಿವಾರಣೆ ಆಗಿದೆ. ಇಷ್ಟಕ್ಕೂ ಭಾರತ ಏನು ಬಹಳ ತಲೆ ಕೆಡಿಸಿಕೊಂಡಿರಲಿಲ್ಲ. ಪಾಕಿಸ್ತಾನ ಬರದೇ ಇದ್ರೆ ಮ್ಯಾಚ್ ನಡೆಯಲ್ಲ ಅಂತ ಏನಿರಲಿಲ್ಲ. ಆದರೆ ಬಿಸಿಸಿ ಜೊತೆಗಿನ ಸಭೆಯ ನಂತರ ಪಾಕಿಸ್ತಾನ ಯೂ ಟರ್ನ್ ಹೊಡೆದಿದೆ. ಭಾರತ ಪಾಕಿಸ್ತಾನ ಪಂದ್ಯ ಏನಾಗುತ್ತೆ, ಪಾಕಿಸ್ತಾನ ಆಡುತ್ತಾ ಇಲ್ವೋ ಅಂತ ಸಾಕಷ್ಟು ಕುತೂಹಲ ಇತ್ತು. ಇದೀಗ ಪಂದ್ಯ ಆಡ್ತೀವಿ ಅಂತ ಪಾಕ್ ಆಟಗಾರರು ಮುಂದೆ ಬಂದಿದ್ದಾರೆ. ಪಾಕ್ ನಾಟಕಕ್ಕೆ ಒಂದು ರೀತಿಯಲ್ಲಿ ಬ್ರೇಕ್ ಬಿದ್ದಿದೆ. ಐಸಿಸಿ ಟಿ20 ವಿಶ್ವಕಪ್ ವಿಚಾರದಲ್ಲಿ ಪಾಕಿಸ್ತಾನ ಯೂ ಟರ್ನ್ ಹೊಡೆದಿದೆ. ಪಾಕ್ ನಾಟಕಕ್ಕೆ ಅಂತೂ ಇಂತೂ ಬ್ರೇಕ್ ಬಿದ್ದಿದೆ. ಭಾರತ ವಿರುದ್ಧ ಪಂದ್ಯ ಆಡೋದಕ್ಕೆ ಪಿಸಿಬಿ ಒಪ್ಪಿಗೆ ಸೂಚಿಸಿದೆ. ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಶಹಬಾಜ್ ಸರ್ಕಾರ ಅಸ್ತು ಅಂತ ಹೇಳಿದೆ. ಐಸಿಸಿ ಟಿ20 ವಿಶ್ವಕಪ್ ಬಹುದೊಡ್ಡ ಗೊಂದಲ ಏನಿತ್ತು, ಪಾಕಿಸ್ತಾನ ಆಟ ಆಡುತ್ತೋ ಇಲ್ವೋ ಅಂತ, ಅದು ನಿವಾರಣೆ ಆಗಿದೆ. ಇಷ್ಟಕ್ಕೂ ಭಾರತ ಏನು ಬಹಳ ತಲೆ ಕೆಡಿಸಿಕೊಂಡಿರಲಿಲ್ಲ. ಪಾಕಿಸ್ತಾನ ಬರದೇ ಇದ್ರೆ ಮ್ಯಾಚ್ ನಡೆಯಲ್ಲ ಅಂತ ಏನಿರಲಿಲ್ಲ. ಆದರೆ ಬಿಸಿಸಿ ಜೊತೆಗಿನ ಸಭೆಯ ನಂತರ ಪಾಕಿಸ್ತಾನ ಯೂ ಟರ್ನ್ ಹೊಡೆದಿದೆ. ಭಾರತ ಪಾಕಿಸ್ತಾನ ಪಂದ್ಯ ಏನಾಗುತ್ತೆ, ಪಾಕಿಸ್ತಾನ ಆಡುತ್ತಾ ಇಲ್ವೋ ಅಂತ ಸಾಕಷ್ಟು ಕುತೂಹಲ ಇತ್ತು. ಇದೀಗ ಪಂದ್ಯ ಆಡ್ತೀವಿ ಅಂತ ಪಾಕ್ ಆಟಗಾರರು ಮುಂದೆ ಬಂದಿದ್ದಾರೆ. ಪಾಕ್ ನಾಟಕಕ್ಕೆ ಒಂದು ರೀತಿಯಲ್ಲಿ ಬ್ರೇಕ್ ಬಿದ್ದಿದೆ. ಐಸಿಸಿ ಟಿ20 ವಿಶ್ವಕಪ್ ವಿಚಾರದಲ್ಲಿ ಪಾಕಿಸ್ತಾನ ಯೂ ಟರ್ನ್ ಹೊಡೆದಿದೆ. ಪಾಕ್ ನಾಟಕಕ್ಕೆ ಅಂತೂ ಇಂತೂ ಬ್ರೇಕ್ ಬಿದ್ದಿದೆ. ಭಾರತ ವಿರುದ್ಧ ಪಂದ್ಯ ಆಡೋದಕ್ಕೆ ಪಿಸಿಬಿ ಒಪ್ಪಿಗೆ ಸೂಚಿಸಿದೆ. ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಶಹಬಾಜ್ ಸರ್ಕಾರ ಅಸ್ತು ಅಂತ ಹೇಳಿದೆ. ಐಸಿಸಿ ಟಿ20 ವಿಶ್ವಕಪ್ ಬಹುದೊಡ್ಡ ಗೊಂದಲ ಏನಿತ್ತು, ಪಾಕಿಸ್ತಾನ ಆಟ ಆಡುತ್ತೋ ಇಲ್ವೋ ಅಂತ, ಅದು ನಿವಾರಣೆ ಆಗಿದೆ. ಇಷ್ಟಕ್ಕೂ ಭಾರತ ಏನು ಬಹಳ ತಲೆ ಕೆಡಿಸಿಕೊಂಡಿರಲಿಲ್ಲ. ಪಾಕಿಸ್ತಾನ ಬರದೇ ಇದ್ರೆ ಮ್ಯಾಚ್ ನಡೆಯಲ್ಲ ಅಂತ ಏನಿರಲಿಲ್ಲ. ಆದರೆ ಬಿಸಿಸಿ ಜೊತೆಗಿನ ಸಭೆಯ ನಂತರ ಪಾಕಿಸ್ತಾನ ಯೂ ಟರ್ನ್ ಹೊಡೆದಿದೆ. ಭಾರತ ಪಾಕಿಸ್ತಾನ ಪಂದ್ಯ ಏನಾಗುತ್ತೆ, ಪಾಕಿಸ್ತಾನ ಆಡುತ್ತಾ ಇಲ್ವೋ ಅಂತ ಸಾಕಷ್ಟು ಕುತೂಹಲ ಇತ್ತು. ಇದೀಗ ಪಂದ್ಯ ಆಡ್ತೀವಿ ಅಂತ ಪಾಕ್ ಆಟಗಾರರು ಮುಂದೆ ಬಂದಿದ್ದಾರೆ. ಪಾಕ್ ನಾಟಕಕ್ಕೆ ಒಂದು ರೀತಿಯಲ್ಲಿ ಬ್ರೇಕ್ ಬಿದ್ದಿದೆ. ಐಸಿಸಿ ಟಿ20 ವಿಶ್ವಕಪ್ ವಿಚಾರದಲ್ಲಿ ಪಾಕಿಸ್ತಾನ ಯೂ ಟರ್ನ್ ಹೊಡೆದಿದೆ. ಪಾಕ್ ನಾಟಕಕ್ಕೆ ಅಂತೂ ಇಂತೂ ಬ್ರೇಕ್ ಬಿದ್ದಿದೆ. ಭಾರತ ವಿರುದ್ಧ ಪಂದ್ಯ ಆಡೋದಕ್ಕೆ ಪಿಸಿಬಿ ಒಪ್ಪಿಗೆ ಸೂಚಿಸಿದೆ. ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಶಹಬಾಜ್ ಸರ್ಕಾರ ಅಸ್ತು ಅಂತ ಹೇಳಿದೆ. ಐಸಿಸಿ ಟಿ20 ವಿಶ್ವಕಪ್ ಬಹುದೊಡ್ಡ ಗೊಂದಲ ಏನಿತ್ತು, ಪಾಕಿಸ್ತಾನ ಆಟ ಆಡುತ್ತೋ ಇಲ್ವೋ ಅಂತ, ಅದು ನಿವಾರಣೆ ಆಗಿದೆ. ಇಷ್ಟಕ್ಕೂ ಭಾರತ ಏನು ಬಹಳ ತಲೆ ಕೆಡಿಸಿಕೊಂಡಿರಲಿಲ್ಲ. ಪಾಕಿಸ್ತಾನ ಬರದೇ ಇದ್ರೆ ಮ್ಯಾಚ್ ನಡೆಯಲ್ಲ ಅಂತ ಏನಿರಲಿಲ್ಲ. ಆದರೆ ಬಿಸಿಸಿ ಜೊತೆಗಿನ ಸಭೆಯ ನಂತರ ಪಾಕಿಸ್ತಾನ ಯೂ ಟರ್ನ್ ಹೊಡೆದಿದೆ. ಭಾರತ ಪಾಕಿಸ್ತಾನ ಪಂದ್ಯ ಏನಾಗುತ್ತೆ, ಪಾಕಿಸ್ತಾನ ಆಡುತ್ತಾ ಇಲ್ವೋ ಅಂತ ಸಾಕಷ್ಟು ಕುತೂಹಲ ಇತ್ತು. ಇದೀಗ ಪಂದ್ಯ ಆಡ್ತೀವಿ ಅಂತ ಪಾಕ್ ಆಟಗಾರರು ಮುಂದೆ ಬಂದಿದ್ದಾರೆ. ಪಾಕ್ ನಾಟಕಕ್ಕೆ ಒಂದು ರೀತಿಯಲ್ಲಿ ಬ್ರೇಕ್ ಬಿದ್ದಿದೆ.